144 ವರ್ಷಕ್ಕೆ ಬರೋ ಈ ಮಹಾ ಕುಂಭಮೇಳದಿಂದ ನಮ್ಮ ದೇಶದ GDPಗೆ ಎಕ್ಸ್ಟ್ರಾ 4 ಲಕ್ಷ ಕೋಟಿ ರೂಪಾಯಿ ಕಾಂಟ್ರಿಬ್ಯೂಟ್ ಆಗುತ್ತೆ. ಈ ಕುಂಭಮೇಳದಲ್ಲಿ ಸುಮಾರು 40 ಕೋಟಿ ಜನ ವಿಸಿಟ್ ಮಾಡ್ತಾರೆ ಅನ್ನೋ ಒಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ನ ಪ್ರಕಾರ ಪ್ರತಿಯೊಬ್ರು ಏನಾದ್ರು 5,000 ಸಾವಿರ ಖರ್ಚು ಮಾಡಿದ್ರೆ ಅವರು ಈ ಎಕಾನಮಿಗೆ 2 ಲಕ್ಷ ಕೋಟಿಯಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆದ್ರೆ ಅದೇ ಏನಾದ್ರು 10 ಸಾವಿರ ಖರ್ಚು ಮಾಡಿದ್ರೆ ನಮ್ಮ ಎಕಾನಮಿಗೆ 4 ಲಕ್ಷ ಕೋಟಿ ಕಾಂಟ್ರಿಬ್ಯೂಟ್ ಆಗುತ್ತೆ. ಆಕ್ಚುಲಿ ಈ ಕುಂಭಮೇಳಕ್ಕೆ ತುಂಬಾ ಹಳೆ ಇತಿಹಾಸ ಇದೆ. ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕೋಸ್ಕರ ಸಮುದ್ರ ಮಂಥನ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಹೊರಗೆ ಬಂದ ಅಮೃತನ ನನಗೆ ಬೇಕು ಅಂತ ಕಿತ್ತಾಡ್ತಿರ್ಬೇಕಾದ್ರೆ ಗರುಡ ಅಮೃತನ ತಗೊಂಡು ಹೋಗುತ್ತೆ. ಆ ಅಮೃತದಲ್ಲಿರೋ 4 ಹನಿಗಳು ಈಗಿನ ಪ್ರಯಾಗ್ರಾಜ್ದಲ್ಲಿ ಮತ್ತೆ ಹರಿದ್ವಾರದಲ್ಲಿ ಮತ್ತೆ ನಾಸಿಕಲ್ಲಿ ಮತ್ತೆ ಉಜ್ಜಯಿನಿನಲ್ಲಿ ಈ ತರ 4 ಹನಿಗಳು ಬೀಳ್ತವೆ. ಅದಕ್ಕೆ ಈ ಕುಂಭಮೇಳನ ಈ 4 ನಗರದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ರೀತಿ ಈ ನಗರದಲ್ಲಿ ಹರಿಯೋ ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಶಿಪ್ರಾ ನದಿಗಳಲ್ಲಿ ಮುಳುಗಿ ತಾವು ಮಾಡಿರೋ ಪಾಪನ ಕಳೆದುಕೊಳ್ಳಲು ಮೂಲೆಯಿಂದ ಜನ ಬರ್ತಾರೆ. ಇದರಿಂದ ಟ್ರಾನ್ಸ್ಪೋರ್ಟ್, ಹೋಟೆಲ್, ಲೋಕಲ್ ಎಕಾನಮಿ ಪ್ರತಿ ಒಂದಕ್ಕೂ ಬೂಸ್ಟ್ ಆಗುತ್ತೆ. ನಮ್ಮ ಕಲ್ಚರ್ ಅಲ್ಲಿ ಏನಾದ್ರೂ ಒಂದು ಮಾಡ್ತಿದ್ದಾರೆ ಅಂದ್ರೆ ಅದು ಜಸ್ಟ್ ಟೈಮ್ ವೇಸ್ಟ್ ಅಲ್ಲ, ಅದು ಎಕಾನಮಿ ಕೂಡ ಬೂಸ್ಟ್ ಆಗುತ್ತೆ. ಎಷ್ಟೋ ಜನ ಎಕ್ಸ್ಪರ್ಟ್ ಇದನ್ನ ಟೆಂಪಲ್ ಎಕಾನಮಿ ಅಂತ ಕರೀತಾರೆ.